ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವೇ ನೋಡಿದರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಹಣ ಬಿಡುಗಡೆ ಮಹಿಳೆಯರಿಗೆ ಒಟ್ಟಿಗೆ ಬರುತ್ತೆ 6,000. ಯಾವ ಮಹಿಳೆಯರಿಗೆ ಏನು, ಯಾವ ಮಂತ್ ಕಂತಿನ ಅಮೌಂಟ್ ಬರುತ್ತೆ, ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯಡಿ ಸಾಕಷ್ಟು ಮಹಿಳೆಯರು ಅಮೌಂಟ್ ನ ಕಾಯ್ತಾ ಇದ್ರಿ. ಲಾಸ್ಟ್ 3 ತಿಂಗಳು ಅಥವಾ 4 ತಿಂಗಳಿಂದ ಸರಿಯಾದ ರೀತಿಯಲ್ಲಿ ನಿಮಗೆ ಹಣ ಕೂಡ ಬಿಡುಗಡೆ ಆಗಿರಲಿಲ್ಲ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟು ಕೂಡ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಕಡೆ ಹಣ ಕೂಡ ಬಿಡುಗಡೆ ಆಗಿದೆ. ನಾವು 23ನೇ ಕಂತು ಕ್ಲಿಯರ್ ಕೂಡ ಮಾಡಿದೀವಿ. 24, 25ನೇ ಕಂತಿನ ಹಣ ನಾವು ಉಳಿಸ್ಕೊಂಡಿದೀವಿ. ಅದನ್ನು ನಾವು ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂತ ಹೇಳಿ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ನೀವು ಗಮನಿಸಬಹುದು, ಈಗ ಆಲ್ರೆಡಿ 23ನೇ ಕಂತಿನವರೆಗೂ ಕೂಡ ಅಮೌಂಟ್ ಆಗ್ತಾ ಇದ್ದಾರೆ. ನಿಮ್ಮ ಖಾತೆಗೆ ದುಡ್ಡು ಜಮೆ ಆಗ್ತಾ ಇದೆ. ನಿಮ್ದು ಯಾವ ಜಿಲ್ಲೆ ನಿಮಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ನಿಮ್ಮ ಬ್ಯಾಂಕ್ ಖಾತೆ ಎಲ್ಲ ಚೆಕ್ ಮಾಡಬಹುದು, ಅಥವಾ ನಿಮಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ ಈ ರೀತಿ ಹಣ ನಿಮ್ಮ ಖಾತೆಗೆ ಜಮೆ ಆಗಿದೆ ಅಂತ. ಎರಡನ್ನೂ ನೋಡ್ಕೊಂಡು ನಿಮಗೆ ಸರಿಯಾದ ಮಾಹಿತಿ ಗೊತ್ತಾಗುತ್ತೆ, ನಿಮಗೆ ಹಣ ಬಂದಿದೆ ಅಲ್ವೇ ಅಂತ ಹೇಳಿ. ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಬಂದ್ಬಿಟ್ಟು ಹಣ ಕೂಡ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ನಿಮ್ಗೆ 23 ಕಂತು ಕೆಲವರಿಗೆ ಪೆಂಡಿಂಗ್ ಇರುತ್ತೆ. ಲೈಕ್ 22, 21, 20ನೇ ಕಂತು ಕೂಡ ಪೆಂಡಿಂಗ್ ಇದೆ. ಅಂತವರಿಗೆ ಕೂಡ ಆಗ್ತಾ ಇದ್ದಾರೆ. ನೀವು ನಿಮ್ದು ಯಾವ ಜಿಲ್ಲೆ ನಿಮ್ಗೆ ಎಷ್ಟು ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಬಿಕಾಸ್ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದೇ ದಿನ ಎಲ್ಲರಿಗೂ ಕೂಡ ಹಾಕೋದಿಲ್ಲ, ಟೈಮ್ ತೆಗೆದುಕೊಳ್ಳುತ್ತೆ. ಆಗ ನಿಮಗೆ ಹಂತವಾಗಿ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಜಮೆ ಕೂಡ ಶುರು ಮಾಡಿದ್ದಾರೆ. ಕೆಲವು ಜಿಲ್ಲೆ ಮಹಿಳೆಯರಿಗೆ, ಸಾಕಷ್ಟು ಜನ ಮಹಿಳೆಯರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನು ಕೆಲವರಿಗೆ ಶೀಘ್ರದಲ್ಲಿ ಜಮೆ ಆಗುತ್ತೆ. 23 ಕಂತು ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. 24 ಬಂದಿಲ್ಲ. 23, 22, 21 ನಿಮ್ಗೆ ಪೆಂಡಿಂಗ್ ಇದ್ರೆ ನಿಮ್ಮ ಖಾತೆಗೆ ಅಮೌಂಟ್ ಹಾಕ್ತಾ ಇದ್ದಾರೆ. ಕೆಲವರಿಗೆ 2,000 ಬಂದಿದೆ ಮಾತ್ರ, ಲೈಕ್ ಒಂದೇ ತಿಂಗಳು ಪೆಂಡಿಂಗ್ ಇರೋದು. ಕೆಲವರಿಗೆ ಹಳೆ ತಿಂಗಳು ಸೇರಿಸಿ 4,000 ಕೂಡ ಬಂದೈತೆ. ನಿಮ್ದು ಯಾವ ಜಿಲ್ಲೆ ನಿಮ್ಗೆ ಎಷ್ಟು ಬಂದೈತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ, ನಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಉತ್ತರ ಕರ್ನಾಟಕ ಜಿಲ್ಲೆಗಳು ಅದಕ್ಕೆ ಯೂಶುವಲಿ ಡಿಲೇ ಆಗುತ್ತೆ. ಸೌತ್ ಜಿಲ್ಲೆಗಳಿಗೆ ಆದಷ್ಟು ಬೇಗ ಕ್ರೆಡಿಟ್ ಕೂಡ ಮಾಡ್ತಾರೆ. ಎಸ್ಪೆಷಲಿ ಬೆಂಗಳೂರು ಜಿಲ್ಲೆಯವರಿಗೆ ಆದಷ್ಟು ಬೇಗನೆ ಖಾತೆಗೆ ಜಮೆ ಮಾಡ್ತಾರೆ. ಎಲ್ಲಾ ಮಹಿಳೆಯರು, ಮಹಿಳಾ ಆಕಾಂಕ್ಷಿಗಳು ಯಾರು ಯೋಜನೆ ವೆಯ್ಟ್ ಕೂಡ ಮಾಡ್ತಾ ಇದ್ರ, ಅಮೌಂಟ್ ಯಾವಾಗ ಬರುತ್ತೆ ಅಂತ ಗೃಹಲಕ್ಷ್ಮಿ ಯೋಜನೆ ವೆಯ್ಟ್ ಕೂಡ ಮಾಡ್ತಾ ಇದ್ರ, ಅವರಿಗೆ ಗುಡ್ ನ್ಯೂಸ್. ಕೆಲವರಿಗೆ 2,000 ಆಗ್ತಿದ್ದಾರೆ, ಕೆಲವರಿಗೆ 4,000 ಕೂಡ ಆಗ್ತಿದ್ದಾರೆ. ಟಿಲ್ 23 ಅವರು ಕ್ಲಿಯರ್ ಕೂಡ ಮಾಡಿದ್ದಾರೆ. ಕೆಲವರು 24 ಅನ್ಕೊಂಡಿದ್ದಾರೆ. 24 ದಿನ ಕ್ಲಿಯರ್ ಮಾಡಿಲ್ಲ, 23 ಅವರು ಕ್ಲಿಯರ್ ಮಾಡಿದ್ದಾರೆ. 24, 25 ನಾವು ಶೀಘ್ರದಲ್ಲೇ ನಾವು ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಕ್ಲಿಯರ್ ಮಾಡಿ ಅದು ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ. ಬಟ್ ಇನ್ನು ಕೂಡ ಅಫಿಷಿಯಲ್ ಆಗಿ ಅದು ಕೂಡ ಕ್ಲಿಯರ್ ಆಗಿಲ್ಲ. ಅದನ್ನ ನೀವು ಗ್ಯಾಪ್ ನೋಡ್ಕೋಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.